ಹಾಯ್ ಹಲೋ ಎವ್ರಿವನ್. ಇವತ್ತು ನಾನು ಫುಲ್ ಮೇಕಪ್ ಮಾಡ್ಕೊಂಡಿದ್ದೀನಲ್ವ ಫೇಸ್ಗೆ. ಇದನ್ನು ಯಾವ ರೀತಿಯಾಗಿ ರಿಮೂವ್ ಮಾಡೋದು ಅಂತ ನೋಡೋಣ. ತುಂಬ ಜನ ಮೇಕಪ್ ಮಾಡಿಕೊಂಡ್ರೆ ರಿಮೂವ್ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಳ್ತಾ ಇರ್ತಾರೆ. ಆ ಥರ ಏನೂ ಇಲ್ಲ, ತುಂಬ ಸಿಂಪಲ್ಲು. ವಿತಿನ್ 2 ಮಿನಿಟ್ಸಲ್ಲೇ ಆಗೋಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಏನು ಯೂಸ್ ಮಾಡಬೇಕಂದ್ರೆ, ಕೆಲವ್ರು ಏನು ಮಾಡ್ತಾರಂದರೆ ಮೇಕಪ್ ಮಾಡಿಕೊಂಡು ನೆಕ್ಸ್ಟ್ ಹೋಗಿ ಡೈರೆಕ್ಟಾಗಿ ಏನದು ಸೋಪು ಇಲ್ಲ ಫೇಸ್ ವಾಶು ಹಾಕಿಬಿಟ್ಟು ವಾಶ್ ಮಾಡ್ಕೊಂಡ್ಬಿಡ್ತಾರೆ. ಆ ರೀತಿ ಮಾಡಬಾರ್ದು. ಫಸ್ಟ್ ನಾವು ನೀಟಾಗಿ ನಮ್ಮದು ಐ ಮೇಕಪ್ ಆಗಿರ್ಬೋದು, ಲಿಪ್ಸ್ಟಿಕ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ಎಲ್ಲನೂ ಕೂಡ ನೀಟಾಗಿ ರಿಮೂವ್ ಮಾಡಿದ್ಮೇಲೆ ಮತ್ತೆ ಹೋಗಿ ನೀವು ಫೇಸ್ ವಾಶ್ ಆಗಲಿ ಇಲ್ಲ ಸೋಪ್ ಆಗಲಿ ನೀವು ಯಾವುದು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀರೋ ಅದನ್ನು ಹಾಕಿ ನೀವು ವಾಶ್ ಮಾಡ್ಕೋಬೋದು. ನಾನಿವತ್ತು ನೋಡಿ ಫುಲ್ ಫೇಸ್ಗೆ ಮೇಕಪ್ ಇದೆ. ಇಲ್ಲಿ ನೋಡಿ, ಫುಲ್ ಐ ಮೇಕಪ್ ಇದೆ ಆ್ಯಂಡ್ ಲಿಪ್ಸ್ಟಿಕ್ಕು. ಇದೆಲ್ಲನೂ ಫುಲ್ಲು ನಾನು ಕ್ಲಿಯರ್ ಮಾಡ್ಕೋಬೇಕೀಗ. ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಮೇಕಪ್ ರಿಮೂವ್ ಮಾಡೋದಕ್ಕೆ ಕೊಕೊನೆಟ್ ಆಯಿಲು. ನೀವು ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ, ಕೊಕೊನೆಟ್ ಆಯಿಲು ಮನೆಯಲ್ಲಿರೋದಾದರೂ ಪರವಾಗಿಲ್ಲ. ಇಲ್ಲಾಂದರೆ ಮೇಕಪ್ ರಿಮೂವರ್ ಬರುತ್ತೆ, ಸಪ್ರೇಟಾಗಿ ಅದಕ್ಕಂತಾನೆ ಅದನ್ನಾದರೂ ಹಾಕಿ ನೀವು ಯೂಸ್ ಮಾಡ್ಕೋಬೋದು. ಬಟ್ ಕೊಕೊನೆಟ್ ಆಯಿಲು ನಾನು ಯಾಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಕೊಕೊನೆಟ್ ಆಯಿಲು ಎಲ್ಲರ ಮನೆಯಲ್ಲೂ ಅವೈಲಬಲ್ ಇರುತ್ತೆ ಆ್ಯಂಡ್ ಇದು ಸ್ಕಿನ್ನ ಮಾಯ್ಶ್ಚರ್ ಕೂಡ ಮಾಡುತ್ತೆ. ಹಾಗಾಗಿ ನಾನು ಕೊಕೊನೆಟ್ ಆಯಿಲು ಯೂಸ್ ಮಾಡ್ತಾಯಿದ್ದೀನಿ. ಹೇಗೆ ರಿಮೂವ್ ಮಾಡೋದಂತ ನೋಡೋಣ. ಫಸ್ಟು ನೋಡಿ, ಈ ರೀತಿಯಾಗಿರೋ ಕಾಟನ್ನು ತಗೊಳ್ಳಿ. ನಿಮ್ಮ ಹತ್ರ ಕಾಟನ್ ಇಲ್ಲ ಅಂತಂದರೆ ಡೈರೆಕ್ಟಾಗಿ ನೀವು ಹ್ಯಾಂಡಲ್ ಹಾಕ್ಕೊಂಡು ಅಪ್ಲೈ ಮಾಡ್ಕೋಬೋದು. ಬಟ್ ಕಾಟನಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ರಿಮೂವ್ ಆಗುತ್ತೆ ಅಂತ. ಕಾಟನ್ನು ಇಲ್ಲದೆ ಇರೋರು ಹೆಂಗೆ ಮಾಡಬೇಕಂತಂದರೆ, ಹಾಕ್ಕೊಂಡು ಫಸ್ಟು ನಿಮಗೆ ಐ ಮೇಕಪ್ ಆಗಿರ್ಬೋದು, ಲಿಪ್ ಮೇಕಪ್ ಆಗಿರ್ಬೋದು, ಯಾವುದಾದ್ರೂ ಫಸ್ಟು ನಿಮಗೆ ಯಾವುದು ಹೆವಿಯಾಗಿ ಇರುತ್ತೋ ಅದನ್ನು ನೀವು ಫಸ್ಟು ರಿಮೂವ್ ಮಾಡ್ಕೋಬೇಕಾಗತ್ತೆ. ಓಕೆ, ನಾನು ಫಸ್ಟು ಬಂದುಬಿಟ್ಟು ಐ ಮೇಕಪ್ನ ರಿಮೂವ್ ಮಾಡ್ಕೋತೀನಿ. ಈ ರೀತಿಯಾಗಿ ಐ ಮೇಕಪ್ಗೆ ನಾವು ಐ ಶ್ಯಾಡೋ ಮತ್ತು ಐಲೈನರು ಎಲ್ಲ ಹಾಕಿರ್ತೀವಲ್ಲ, ಈ ರೀತಿಯಾಗಿ ಅದನ್ನು ರಬ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ರಬ್ ಮಾಡಿ ಕಾಟನ್ ತಗೊಂಡು ಈ ರೀತಿ ಒರೆಸ್ಕೋಬೇಕು. ನೋಡಿ, ಮೇಕಪ್ಪು ಎಲ್ಲನೂ ರಿಮೂವ್ ಆಗುತ್ತೆ. ಇಲ್ಲಿ ನೋಡಿ, ಸೇಮು ಈ ಕಡೆನೂ ಅದೇ ರೀತಿ ಮಾಡ್ಕೊಳ್ಳಿ. ಕೊಕೊನೆಟ್ ಆಯಿಲು ಯೂಸ್ ಮಾಡಿದ್ರೆ ಸ್ಕಿನ್ನು ತುಂಬ ಮಾಯ್ಶ್ಚರ್ ಆಗಿರುತ್ತೆ. ಹಾಗಾಗಿ ಮತ್ತು ಎಲ್ಲರ ಮನೆಯಲ್ಲೂ ಅವೈಲೇಬಲ್ ಕೂಡ ಇರುತ್ತೆ ಕೊಕೊನೆಟ್ ಆಯಿಲು. ಈ ರೀತಿ. ಈಗ ನಮ್ಮದು ಐ ಮೇಕಪ್ಪು ಕಂಪ್ಲೀಟ್ ಆಯಿತು. ಈಗ ಲಿಪ್ಸ್ಟಿಕ್. ನೋಡಿ, ಲಿಪ್ಸ್ಟಿಕ್ ಆಯಿತಾ. ಈಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಫುಲ್ಲು ಆಯಿಲ್ ಇರುತ್ತಲ್ಲ, ಇದನ್ನೆಲ್ಲ ತಗೊಂಡು ಫುಲ್ ಫೇಸ್ಗೆ ಅಪ್ಲೈ ಮಾಡಿಕೊಂಡು ರಿಮೂವ್ ಮಾಡ್ಕೊಬಿಡಿ. ಅಪ್ಲೈ ಮಾಡ್ಕೊಂಡಾದ್ಮೇಲೆ ಕಾಟನ್ ಮೆಶ್ ತಗೊಂಡು ಫುಲ್ ಎಲ್ಲನೂ
ನೀಟಾಗಿ ಒರೆಸ್ಕೊಬಿಡಿ. ಇಲ್ಲಿ ನೋಡಿ ಫುಲ್ ಫೌಂಡೇಶನ್ನು ಕರೆಕ್ಟ್ರು ನಾವೇನು ಹಾಕಿದ್ದೀವೋ ಎಲ್ಲನೂ ರಿಮೂವ್ ಆಗುತ್ತೆ. ಎಷ್ಟು ಪ್ರಾಡಕ್ಟ್ ಬಂದಿದೆ ನೋಡಿ, ಈ ಕಡೆ ನೋಡಿ. ಸೊ ಈಗ ನೀವು ಹೋಗಿ ಫೇಸ್ ವಾಶು ಒಂದಿಲ್ಲ 2 ಸರಿ ಮಾಡಿಕೊಂಡು ಬಂದು ಮತ್ತೆ ನೀವು ಮಾಯ್ಶ್ಚರೈಸರು ಅಪ್ಲೈ ಮಾಡಬೇಕಾಗುತ್ತೆ ಸ್ಕಿನ್ಗೆ. ಸೊ ಸ್ಕಿನ್ನ ನಾವು ಯಾವಾಗಲೂ ಡ್ರೈ ಆಗೋಕ್ಕೆ ಬಿಡಬಾರ್ದು. ನೀವು ಫೇಸ್ ವಾಶು ಮೇಕಪ್ ಮಾಡದೇ ಇರಲಿ. ಸೊ ನೀವು ಫಸ್ಟು ಫೇಸ್ ವಾಶು ಮಾಡಿಕೊಂಡು ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು. ಆ್ಯಂಡ್ ನೀವು ಮೇಕಪ್ ಮಾಡಿಕೊಂಡು ಮೇಕಪ್ ರಿಮೂವ್ ಮಾಡಿದರೂ ಕೂಡ ಫೇಸ್ ವಾಶು ಆದಮೇಲೆ ಮಾಯ್ಶ್ಚರೈಸರು ಕಂಪಲ್ಸರಿ ಅಪ್ಲೈ ಮಾಡಬೇಕು. ಆ್ಯಂಡ್ ಬಿಫೋರ್ ಗೋಯಿಂಗ್ ಔಟ್ ಅಂದರೆ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಮುಂಚೆ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಓಕೆ, ಸನ್ಸ್ಕ್ರೀನ್ ಅಪ್ಲೈ ಮಾಡಿಕೊಂಡು ಹೋಗಬೇಕು. ಸೊ ಫೇಸ್ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀನಿ. ಫೈನಲಿ ನೋಡಿ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಏನೂ ಇಲ್ಲ, ಫೇಸಲ್ಲಿ ಎಲ್ಲ ನೀಟಾಗಿ ಹೋಗಿದೆ ನೋಡಿ, ಫುಲ್ ಎಲ್ಲ ಕ್ಲೀನಾಗಿ ಹೋಗಿದೆ. ಸೊ ಈ ಥರ ಮಾಡಿಕೊಂಡು ಈಗ ನೀವು ಫೇಸ್ನ ನೀಟಾಗಿ ಟವಲಲ್ಲಿ ಕ್ಲೀನ್ ಮಾಡಿಕೊಂಡು, ಕೆಲವರು ಫೇಸ್ ಕೂಡ ಯಾವ ಥರ ಕ್ಲೀನ್ ಮಾಡ್ಕೊತಾರೆ ಅಂದರೆ ಹಿಂಗೆ ಹಾಕಿ ಹಿಂಗೆ ಉಜ್ತಾರೆ. ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬಾರ್ದು. ಈ ಥರ ಜಸ್ಟ್ ಈ ಥರ ಪ್ರೆಸ್ ಮಾಡಬೇಕಷ್ಟೇ. ಸೊ ನೋಡಿ ಜಸ್ಟ್ ಈ ಥರ ಪ್ರೆಸ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಕೆಲವರು ಹಾಕ್ಕೊಂಡು ಫುಲ್ ತಿಕ್ತಾರೆ. ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ. ಇದು ಈಗ ಫೇಸ್ನ ಈ ಥರನೇ ಬಿಡಬಾರ್ದು, ಡ್ರೈ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು. ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಬಿಟ್ಟು ಮತ್ತು ನೀವೇನಾದರೂ ಹೊರಗಡೆ ಹೋಗ್ಬೇಕಂತಂದರೆ ಸನ್ಸ್ಕ್ರೀನು ಯೂಸ್ ಮಾಡಿ. ಇಲ್ಲ ಅಂತಂದರೆ ಮನೆಯಲ್ಲಿದ್ದರೂ ಆ್ಯಕ್ಚುಲಿ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ಯಾಕಂತಂದರೆ ಮನೆಯಲ್ಲಿದ್ದರೂ ಕೂಡ ಸ್ಕಿನ್ನು ಟ್ಯಾನ್ ಆಗುತ್ತೆ. ತುಂಬ ಜನ ಏನು ಅಂದ್ಕೊತಾರೆ ಅಂದರೆ ಮನೆಯಲ್ಲಿದ್ದರೆ ಸ್ಕಿನ್ನು ಟ್ಯಾನ್ ಆಗಲ್ಲ ಅಂತ ಅಂದ್ಕೊಳ್ತಾರೆ. ಸೊ ಇಲ್ಲ, ಮನೆಯಲ್ಲಿದ್ದರೂ ಕೂಡ ಸ್ಕಿನ್ ಟ್ಯಾನ್ ಆಗುತ್ತೆ. ಸೊ ಹಾಗಾಗಿ ಮಾಯ್ಶ್ಚರೈಸರು ನೀವು ಮನೆಯಲ್ಲಿದ್ದರೂ ಅಪ್ಲೈ ಮಾಡಬೇಕು, ಔಟ್ಸೈಡ್ ಹೋಗೋಗಿದ್ದರೂ ಕೂಡ ಅಪ್ಲೈ ಮಾಡಬೇಕು. ಓಕೆ ನೋಡಿ, ಬಿಫೋರ್ಗೆ ಆಫ್ಟರ್ಗೆ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ, ಮೇಕಪ್ ವಿತೌಟ್ ಮೇಕಪ್ ಅಲ್ವಾ. ನಮ್ಮದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ ಯು.